ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಾಮಾಜಿಕ ನ್ಯಾಯ ಕಡೆಗಣಿಸಿ ಬಿಜೆಪಿ ಅಧಿಕಾರ ನಡೆಸುತ್ತಿದೆ, ಶಾಸಕ ಹಂಪನಗೌಡ ಬಾದರ್ಲಿ ವಾಗ್ದಾಳಿ. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಬಿಜೆಪಿ ಸೋಲಿಸಿ ಭಾರತ ಉಳಿಸಿ ಮತದಾನ ಜಾಗೃತಿ ಅಭಿಯಾನ. 371J ಕಲಂ ರದ್ದುಪಡಿಸಿದರೆ ಉಗ್ರ ಹೋರಾಟ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಸಿಂಧನೂರಿನಲ್ಲಿ ಮಳೆ, ತಂಪಾದ ವಾತಾವರಣ, ವಿರುಪಾಪುರ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು. ಜನಸ್ಪಂದನ ಕಾರ್ಯಾಲಯದಲ್ಲಿ ಕಾರ್ಯಕರ್ತರ ಸಭೆ. ವಾರ್ತೆಗಳ ವಿವರ. ಸತ್ಯ ಮತ್ತು ಸುಳ್ಳಿನ ನಡುವಿನ ಈ ಬಾರಿಯ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮರವಾಗಿದೆ. ಬಡವರ, ಮಹಿಳೆಯರ, ಯುವಕರ ಹಾಗೂ ದೇಶದ ಹಿತ ಕಾಪಾಡುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಮತದಾರರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆಡಳಿತಕ್ಕೆ ತರಬೇಕು ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಸಾರ್ವಜನಿಕರ ಕುರಿತು ಮಾತನಾಡಿ ಮತಯಾಚನೆ ಮಾಡಿದರು. ಶನಿವಾರ ತಾಲೂಕಿನ ಸಾಲ್ಗುಂದ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಪ್ರಚಾರ ಸಭೆಯಲ್ಲಿ ಕೊಪ್ಪಳ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಪ್ರತಿ ಚುನಾವಣೆಯಲ್ಲಿಯೂ ಸುಳ್ಳಿನ ಭರವಸೆಗಳನ್ನು ಜನರ ಮುಂದಿಟ್ಟು ಜನರನ್ನು ಮೋಡಿ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೂ ಅವರು ನೀಡಿದ ಯಾವ ಭರವಸೆಗಳನ್ನು ಈಡೇರಿಸದೆ ಮತದಾರರಿಗೆ ವಂಚಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಬಡವರ ಪಕ್ಷವಾಗಿದ್ದು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಲ್ಲಿ ಶಾಂತಿ, ನೆಮ್ಮದಿ ಇರುತ್ತದೆ. ಮೋದಿಯವರು ಈ ಹಿಂದಿನ ಚುನಾವಣೆಯಲ್ಲಿ ಕಪ್ಪು ಹಣ ವಿದೇಶದಿಂದ ತರುತ್ತೇನೆ, ಪ್ರತಿಯೊಬ್ಬರ ಭಾರತೀಯರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುತ್ತೇನೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಸುತ್ತೇನೆ ಎಂದೆಲ್ಲ ಹೇಳಿದ್ದರು. ಅವ್ಯಾವುದೂ ಭರವಸೆಗಳು ಇದುವರೆಗೂ ಈಡೇರಿಲ್ಲ ಎಂದು ಆಪಾದಿಸಿದರು. ಬಿಜೆಪಿಯಿಂದ ಸಂವಿಧಾನ ತಿದ್ದುಪಡಿಯ ಮಾತು, ಬಿಜೆಪಿಯವರು ಮಾತಿಗೆ ಪುನಃ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಅಲ್ಲದೆ ಧರ್ಮಗಳ ನಡುವೆ ಜಗಳ ಹಚ್ಚಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ. ಬಡವರು ಬಡವರಾಗಿಯೇ ಉಳಿಯಬೇಕೆನ್ನುವುದೇ ಬಿಜೆಪಿಯ ಅಜೆಂಡವಾಗಿದೆ. ಸಾಮಾಜಿಕ ನ್ಯಾಯವನ್ನು ಕಡೆಗಣಿಸಿ ಬಿಜೆಪಿ ಅಧಿಕಾರ ನಡೆಸುತ್ತಿದೆ, ಅದಕ್ಕಾಗಿ ಸಂವಿಧಾನದ ವಿರುದ್ಧ ದಾಳಿ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ರಾಮ ದೇಶದ ಜನರಿಗೆ ದೇವರು, ಬಿಜೆಪಿಗೆ ಮಾತ್ರ ಅಲ್ಲ. 2 ಚುನಾವಣೆಯಲ್ಲಿ ಪೊಳ್ಳು ಭರವಸೆಗಳು ಇಟ್ಟುಕೊಂಡು ಚುನಾವಣೆ ಮಾಡಿದ್ದ ಬಿಜೆಪಿ ಈ ಬಾರಿ ರಾಮ ಮಂದಿರ, ರಾಮನ ಹೆಸರೇಳಿಕೊಂಡು ರಾಜಕಾರಣ ಮಾಡಲು ಮುಂದಾಗಿದೆ. ರಾಮ ದೇಶದ ಜನರಿಗೆ ದೇವರು, ಬಿಜೆಪಿ ಪಕ್ಷದವರಿಗೆ ಮಾತ್ರ ಅಷ್ಟೇ ಅಲ್ಲ, ದೇಶದಲ್ಲಿ ಬಹುಸಂಖ್ಯಾತರು ಹಿಂದೂಗಳಾಗಿದ್ದು ಆದರೆ ಧರ್ಮ ಜಾತಿಗಳ ನಡುವೆ ಬಿರುಕು ಮೂಡಿಸಿ ಬಿಜೆಪಿ ಒಡೆದಾಡುವ ಕೆಲಸ ಮಾಡುತ್ತಿದೆ ಎಂದು ಹಂಪನಗೌಡ ಬಾದರ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ, ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರಾದ ಜಾಫರ್ ಜಾಗೀರ್ದಾರ್, ಶ್ರೀದೇವಿ ಶ್ರೀನಿವಾಸ್, ಕಾಳಿಂಗಪ್ಪ ವಕೀಲರು, ವೈ ಅನಿಲ್ ಕುಮಾರ್ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಇದ್ದರು. ಸರ್ಜಿಕಲ್ ಸ್ಟ್ರೈಕ್ ಮಾಡಿ ವಿರೋಧ ಪಕ್ಕದ ದೇಶದ ಮೇಲೆ ಭಯೋತ್ಪಾದಕರ ಹೆಸರಿನ ಮೇಲೆ ಹೊಡೆದಾಕಿವೆ ಅಂತ ಹೇಳಿ ಮತಗಳನ್ನು ಯಾಚನೆ ಮಾಡಿ ಅಧಿಕಾರಕ್ಕೆ ಬಂದರು. ಈ 3ನೇ ಚುನಾವಣೆ ಏನ್ ಮಾಡ್ತಾ ಇದ್ದಾರೆ? ರಾಮ ಮಂದಿರ ಕಟ್ಟಿನಿ, ರಾಮ ಹಿಂದುತ್ವದ ಮೇಲೆ ಮತಗಳನ್ನು ಯಾಚನೆ ಮಾಡಕ್ಕೆ ನರೇಂದ್ರ ಮೋದಿ ಅವರು ಇವತ್ತು ಹೊರಟಿದ್ದಾರೆ. ರಾಮ ಇಡೀ ದೇಶದ ಎಲ್ಲ ಹಿಂದೂಗಳಿಗೆ ರಾಮ, ಬರೀ ಭಾರತೀಯ ಜನತಾ ಪಕ್ಷದವರಿಗೊಬ್ಬರೇ ದೇವರಲ್ಲ, ನಮಗೂ ದೇವರು. ನಾವು ಹಿಂದುತ್ವ ಇರ್ತಕ್ಕಂಥವ್ರು, ತಂಗಡಿ ಅವ್ರ ಹಿಂದೂಗಳು, ರಾಜಶೇಖರ್ ಇಟ್ನಾಳ್ ಹಿಂದೂಗಳು, ಸಾಲ್ಗುಂದಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ರಾಮ ದೇವರು. ಅವರೊಬ್ಬರಿಗೆ ದೇವರಲ್ಲ, ಅವರೊಬ್ಬರಿಗೆ ಸೀಮಿತವಾಗಿಲ್ಲ. ಇವತ್ತು ಆ ಹೆಸರಿನ ಮೇಲೆ, ಧರ್ಮದ ಮೇಲೆ ಬಿರುಕನ್ನು ಬಿಟ್ಟು ರಾಜಕೀಯ ಮಾಡಿ ಮತಗಳನ್ನ ಯಾಚನೆ ಮಾಡತಕ್ಕಂಥ ಪ್ರಯತ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಷ್ಟ್ರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ತಾವು ನೋಡ್ಬೇಕು, ಯೋಚನೆ ಮಾಡಿ, ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಮೊದಲು ಆರ್ಥಿಕವಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು. ಚುನಾವಣಾ ಬಾಂಡ್ ಹೆಸರಿನಲ್ಲಿ ಇಡಿ, ಐಟಿ, ಸಿಬಿಐಗಳನ್ನು ರೌಡಿಗಳಂತೆ ಬಳಸಿ ಬಿಜೆಪಿ ಹತ್ತ ವಸೂಲಿ ಮಾಡುತ್ತಿದೆ. 33 ಕಂಪನಿಗಳಿಂದ 1,751 ಕೋಟಿ ರೂಪಾಯಿ ಬಾಂಡ್ ಲಂಚ ಪಡೆದು 3.0.7 ಲಕ್ಷ ಕೋಟಿ ಕಾಮಗಾರಿ ಗುತ್ತಿಗೆ ನೀಡಿದೆ. ಸಿಬಿಐ, ಐಟಿ, ಇಡಿಗಳಿಂದ ದಾಳಿಗೊಳಗಾದ 41 ಕಂಪನಿಗಳಿಂದ 2,071 ಕೋಟಿ ಬಾಂಡ್ ಮೂಲಕ ದೇಣಿಗೆ ಪಡೆದಿದೆ. ಹೀಗೆ ಎದುರಿಸಿ ಬೆದರಿಸಿ ಸುಲಿಗೆ ಮಾಡುತ್ತಿರುವುದು ಮೋದಿ ಮಾದರಿಯ ಭ್ರಷ್ಟಾಚಾರದ ನಿರ್ಮೂಲನೆಯೇ ಎಂದು ಡಿ.ಎಚ್. ಪೂಜಾರ್ ಪ್ರಶ್ನೆ ಮಾಡಿದರು.
ಶನಿವಾರ ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಸಂವಿಧಾನ, ಸಾಮರಸ್ಯ, ಸಾಮಾಜಿಕ ನ್ಯಾಯದ ಉಳಿವಿಗಾಗಿ ಬಿಜೆಪಿ ಸೋಲಿಸಿ ಭಾರತ ಉಳಿಸಿ ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಎಂಎಸ್ಪಿ ಮತ್ತು ಸ್ವಾಮಿನಾಥನ್ ಕಾಯ್ದೆ ಜಾರಿಗೆ ತರಲಿಲ್ಲ. ಮೋದಿ ಅಧಿಕಾರದಲ್ಲಿದ್ದಾಗ ದೇಶದಲ್ಲಿ ಕೋಟ್ಯಾಧೀಶರ ಸಂಖ್ಯೆ 56ರಿಂದ 149ಕ್ಕೆ ಏರಿದೆ. ದೇಶದಲ್ಲಿ 1% ಶ್ರೀಮಂತರು ಒಟ್ಟು ಸಂಪತ್ತಿನ 40% ಹೊಂದಿದ್ದಾರೆ. ಆದರೆ ದೇಶದ ಅರ್ಧದಷ್ಟು ಜನರು 3% ಸಂಪತ್ತನ್ನು ಹೊಂದಿದ್ದಾರೆ. ಅದಾನಿ ಆಸ್ತಿ 2013ರಲ್ಲಿ 25,795 ಕೋಟಿ ಇದ್ದದ್ದು 2022ರ ಹೊತ್ತಿಗೆ 7,48,800 ಕೋಟಿ ಆಯಿತು. ಅಂದರೆ 30 ಪಟ್ಟು ಹೆಚ್ಚಾಗಿದೆ. ಅದಾನಿ ಆಸ್ತಿ 2014ರಲ್ಲಿ 1,54,742 ಕೋಟಿ ಇದ್ದದ್ದು 2022ರಲ್ಲಿ 7,54,220 ಕೋಟಿ ಆಗಿದೆ. ಅಂದರೆ 5 ಪಟ್ಟು ಹೆಚ್ಚಾಗಿದೆ. ರಾಷ್ಟ್ರೀಯ ಆಸ್ತಿ ನಗರೀಕರಣ ಯೋಜನೆ ಮೂಲಕ ರಸ್ತೆ, ರೈಲ್ವೆ, ಕಲ್ಲಿದ್ದಲು, ಬಂದರು, ಇಂಧನ, ಗಣಿ ವ್ಯವಹಾರಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ 6 ಲಕ್ಷ ಕೋಟಿಗೆ ಲೂಟಿ ಮಾಡಲು ಅವಕಾಶ ನೀಡುತ್ತಿರುವ ಬಿಜೆಪಿಗೆ ಮತ ಹಾಕಬೇಕೇ ಎಂದರು. ಒಕ್ಕೂಟ ತತ್ವ ನಾಶ ಮಾಡಿ ಕರ್ನಾಟಕದ ಅಭಿವೃದ್ಧಿಗೆ ಅಡ್ಡಗಾಲಾದ ಮೋದಿ ಸರ್ಕಾರ ತೆರಿಗೆ ಪಾವತಿಯಲ್ಲಿ 2ನೇ ಸ್ಥಾನದಲ್ಲಿರುವ ಕರ್ನಾಟಕದ ಪಾಲನ್ನು ಕೊಡದೆ ಅನುದಾನವನ್ನು ತಡೆ ಹಿಡಿದು ರಾಜ್ಯದ ಹಕ್ಕಿನ ಮೇಲೆ ತೀವ್ರ ದಾಳಿ ನಡೆಸಿ ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಕೇಂದ್ರ ವಸೂಲಿ ಮಾಡಿದ ₹1ಯಲ್ಲಿ ರಾಜ್ಯ ಸಿಗುವುದು ಕೇವಲ 14 ಪೈಸೆ ಮಾತ್ರ. ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಿಂದ 14 ಲಕ್ಷ ಕೋಟಿ ತೆರಿಗೆ ಸಂಗ್ರಹಿಸಿಕೊಟ್ಟಿದೆ. 1.56 ಲಕ್ಷ ಕೋಟಿ ಮಾತ್ರ. ಈ ತಾರತಮ್ಯವನ್ನು ಸಮರ್ಥಿಸುವ ಬಿಜೆಪಿಗೆ ಮತ ಹಾಕಬೇಕೇ ಎಂದು ವಾಗ್ದಾಳಿ ನಡೆಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಚಾಲಕ ಚಂದ್ರಶೇಖರ್ ಗೊರೆಬಾಳ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಅಂಚಿನಾಳ್, ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಕ್ಯಾತ್ನಟ್ಟಿ, ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್, ಸಿಪಿಐ ಮುಖಂಡರಾದ ವೆಂಕನಗೌಡ ಗದ್ರಟಗಿ, ಎಐಸಿಸಿಟಿಯು ಬಸವರಾಜ್ ಕೊಂಡಿ, ಜಮಾತೆ ಇಸ್ಲಾಮಿ ಹಿಂದೂನ ಅಧ್ಯಕ್ಷರಾದ ಹುಸೇನ್ ಸಾಬ್, ಟಿಯುಸಿಐ ಜಿಲ್ಲಾಧ್ಯಕ್ಷ ಬಿಎನ್ ಎರ್ದಿಹಾಳ್, ಉಪನ್ಯಾಸಕರಾದ ಶಂಕರ್ ಗುರಿಕಾರ್, ಬಸವರಾಜ್ ಬಾದರ್ಲಿ, ಅಬ್ದುಲ್ ಸಮುದ್ ಚೌಧರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚುನಾವಣೆ ಪಾಂಡು. ಹಾಗಾಗಿ ದೇಶ 3ನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಏನಿದಿಲ್ಲ. ಇವತ್ತು ಜನರಿಗೆ ಮಣ್ಣೇರಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅವ್ರು ಏನ್ ಹೇಳ್ತಾ ಇದ್ದಾರ, ಇಡೀ ನಮ್ಮ ದೇಶ ಒಂದೇನಂತಂದ್ರೆ 300 ಲಕ್ಷ ಕೋಟಿ ಒಂದು ಆದಾಯ ಇದೆ ನಮಗೆ ಇಡೀ ದೇಶದ್ದು. ತಲವಾರು ಹಂಚಿದ್ರೆ ಅದು ಇವತ್ತು ನಾವು ಮುಂದುವರಿದಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಎಂಥ ಅಪಹಾಸ್ಯ ಅಂತಂದ್ರೆ 10 ಜನರ ಕೈಲಿರ್ತಕ್ಕಂಥ ಸಂಪತ್ತು ತಲವಾರು ಹೆಂಗೆ ನೀವು ಹಂಚ್ತೀರಿ? ನೀವು ದೇಶದಲ್ಲಿ ತಲವಾರು ಹಂಚಕ್ಕೆ ಹೆಂಗೆ? ಇದು ಅನ್ಸೈಂಟಿಫಿಕ್ ಅಲ್ಲ. ನನ್ನ ಹತ್ರ ಇದೆ ಎಷ್ಟು, ನನ್ನ ಹತ್ರ ಒಂದು 100 ಲಕ್ಷ ಕೋಟಿ ಇದೆ ನನ್ನ ಹತ್ರ. 100 ಲಕ್ಷ ಕೋಟಿ ಇದ್ರೆ ನಿಮ್ಮ ಎಲ್ಲರಿಗೆ ತಲವಾರು ನಾವು 10,000 ಕೋಟಿ ಹಂಚ್ತಾರೆ ಅಂತ ಇದು ಅನ್ಸೈಂಟಿಫಿಕ್ ಅಲ್ಲ. ಹಾಗಾಗಿ ಒಬ್ಬರಲ್ಲಿರ್ತಕ್ಕಂಥ ಸಂಪತ್ತನ್ನು ತಲವಾರು ಹಂಚಿಬಿಟ್ಟು ಇವತ್ತು ದೇಶಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಸಾಲ 1,95,000 ಕೋಟಿ, 195 ಲಕ್ಷ ಕೋಟಿ, ಸರ್ 195 ಲಕ್ಷ ಕೋಟಿ ಈ ದೇಶದ ಸಾಲ. ಮನಮೋಹನ್ ಸಿಂಗ್ ಸರ್ಕಾರದಾಗ ಎಷ್ಟಿತ್ತು ಸಾಲ? 53 ಲಕ್ಷ ಕೋಟಿ ಇತ್ತು. ಇವತ್ತು ಎಷ್ಟಾಗಿದೆ? 195 ಲಕ್ಷ ಕೋಟಿ. ಆಮೇಲೆ ಅದಾನಿ ಸಂಪತ್ತು ಎಷ್ಟಿತ್ತು? 2014ರಲ್ಲಿ 80,000 ಕೋಟಿ, ಇವತ್ತು 15 ಲಕ್ಷ ಕೋಟಿ. ಅಂಬಾನಿ ಆಸ್ತಿ ಎಷ್ಟಿತ್ತು? 1.15 ಲಕ್ಷ ಕೋಟಿ, ಇವತ್ತು ಎಷ್ಟಾಗಿದೆ? 17 ಲಕ್ಷ ಕೋಟಿ. ಇವೆಲ್ಲ ಲೆಕ್ಕ ಇರಬೇಕಲ್ಲ. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರಿ ಹುದ್ದೆಗಳನ್ನು ಪಡೆಯಲು ಸಹಾಯ ಆಗುವಂತೆ 371(j) ಕಲಂ ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು. ಅದನ್ನು ವಿರೋಧಿಸಿ ಹಾಲಿ ಸಚಿವರಾದ ಎಚ್.ಕೆ. ಪಾಟೀಲ್ ತಾರತಮ್ಯದ ನೀತಿ ವಿರೋಧಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಖಂಡನೀಯ. ಸರ್ಕಾರ ಆ ಪತ್ರಕ್ಕೆ ಸಹಮತ ನೀಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳೊಂದಿಗೆ ರಸ್ತೆಗಿಳಿದು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2012ರಲ್ಲಿ 371(j) ಹೈದರಾಬಾದ್ ಕರ್ನಾಟಕ ವಿಶೇಷ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಕಲ್ಯಾಣ ಕರ್ನಾಟಕ ಭಾಗದವರಲ್ಲದ ಗದಗ ಮೂಲದ ಸಚಿವ ಎಚ್.ಕೆ. ಪಾಟೀಲ್ ಈ ಕಾಯ್ದೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಂತಾಗುತ್ತದೆ, ಆ ಕಾರಣಕ್ಕಾಗಿ ಇದನ್ನು ರದ್ದುಪಡಿಸಬೇಕೆಂದು ಪತ್ರ ಬರೆದಿದ್ದಾರೆ. ಸರ್ಕಾರಿ ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ 80% ಹಾಗೂ ಕಲ್ಯಾಣ ಕರ್ನಾಟಕ ಅಲ್ಲದ ಭಾಗಗಳಲ್ಲಿ 8% ರಿಯಾಯಿತಿ ನೀಡಬೇಕೆಂಬುದು ನಿಯಮ. ನಮ್ಮ ಭಾಗದ ಮಕ್ಕಳ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಹೋರಾಟಕ್ಕೆ ಬದ್ಧ ಎಂದು ಎಚ್ಚರಿಸಿದರು.
JDS ವಕ್ತಾರ ಬಸವರಾಜ ನಾಡಗೌಡ ಅವರು ಮಾತನಾಡಿ, ಈಶಾನ್ಯ ರಾಜ್ಯಗಳಲ್ಲಿ 371J ಕಲಂ ಪ್ರಸ್ತುತ ಜಾರಿಯಲ್ಲಿದೆ. ಮಕ್ಕಳ ಶೈಕ್ಷಣಿಕ ಸಾಮಾಜಿಕ ಪ್ರಗತಿಗಾಗಿ ಈ ಕಲಂ ಜಾರಿಯಲ್ಲಿದೆ ಹಾಗೂ IIT ಪಡೆಯಲು 3 ಜಿಲ್ಲೆಗಳಾದ ರಾಯಚೂರು, ಧಾರವಾಡ, ಮೈಸೂರು ಶಿಫಾರಸು ಮಾಡಲಾಗಿತ್ತು. ಕೇಂದ್ರ ಸರ್ಕಾರದ ಮೇಲೆ ಧಾರವಾಡದವರು ಹೆಚ್ಚಿನ ಒತ್ತಡ ಹಾಕಿದ ಪರಿಣಾಮವಾಗಿ ಕೊನೆಗೆ IIT ತಪ್ಪಿತು. ಈಗ ಏಮ್ಸ್ ನಮಗೆ ದಕ್ಕಬೇಕು. ಆಗ ಈ ಭಾಗ ಎಲ್ಲ ರೀತಿಯಿಂದಲೂ ಪ್ರಗತಿ ಸಾಧಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ದಾಸರಿ ಸತ್ಯನಾರಾಯಣ, ಮುಖಂಡರಾದ ವೆಂಕನಗೌಡ ಕಲ್ಲೂರ್, ಗೋಪಿ ರಂಗಾಪುರ ಕ್ಯಾಂಪ್ ಇದ್ದರು. ಈ ಉಳಿದ 22 ಜಿಲ್ಲೆಗಳು 24 ಜಿಲ್ಲೆಗಳಲ್ಲಿ ಬರ್ತದೆ. ನಮ್ಮ ಬಿಟ್ಟು 24 ಜಿಲ್ಲೆಗಳು ಬರ್ತವೆ. 24 ಈ ವಿಶ್ವವಿದ್ಯಾಲಯಗಳಿರ್ಬೋದು, ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆ 8% ಜಾರಿ ಮಾಡಲಾರ್ದೇ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನ್ಯಾಯ ಆಗಿರ್ತಕ್ಕಂಥದ್ದು. ಅದರ ಆಧಾರದ ಮೇಲೆ ನಮ್ಮವರು ಕೂಡ ಕೋರ್ಟ್ಗೆ ಹೋಗಿದ್ದಾರೆ ಮತ್ತು ಅವರು ಕೂಡ ಕೆಲವು ಕೋರ್ಟ್ಗೆ ಹೋಗಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಸಿಂಧನೂರು ತಾಲೂಕಿನಲ್ಲಿ ಮಧ್ಯಾಹ್ನ 3 ಗಂಟೆಗೆ ಸುಮಾರಿಗೆ ಶುರುವಾದ ಮಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದು ತಂಪಾಗಿಸಿತು. ಸರಿಸುಮಾರು 41-42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲಿ ಜನ ಮತ್ತು ಜಾನುವಾರುಗಳು ತತ್ತರಿಸಿ ಹೋಗಿದ್ದು, ಈ ಸಮಯದಲ್ಲಿ ಮಳೆ ಸುರಿದು ತಂಪಿನ ವಾತಾವರಣ ನಿರ್ಮಾಣವಾಯಿತು. ಇಂದು ಮುಂಜಾನೆಯಿಂದಲೂ ಮೋಡ ಕವಿದ ವಾತಾವರಣವಿತ್ತು. 4 ಗಂಟೆ ಸುಮಾರಿಗೆ ದಿಢೀರ್ ಮಳೆ ಸುರಿದು ದಿನವೂ ಬಿಸಿಲಿನ ಬೇಗೆಯಿಂದ ರಣಗೊಡುತ್ತಿದ್ದ ಬೀದಿಗಳು ತಂಪಾದವು. ಇನ್ನು ಪರಿಸರ ಪ್ರೇಮಿ ವನಸಿರಿ ಸಂಸ್ಥಾಪಕ ಹಾಗೂ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್ ಸಿಂಧನೂರು ನಗರದ ಮಹಾತ್ಮ ಗಾಂಧಿ ವೃತ್ತದ ಮಧ್ಯದಲ್ಲಿ ನಿಂತು ಮಳೆಯ ಆಹ್ಲಾದವನ್ನು ಆನಂದಿಸಿ ಕೇಕೆ ಹಾಕಿ ಕುಣಿದು ಕುಪ್ಪಳಿಸಿ ಮಳೆ ಸುರಿದ ಕಾರಣ ಗಿಡ ಮರಗಳಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಸಮಾಧಾನ ತಂದ ಖುಷಿಗೆ ಮಳೆಯಲ್ಲಿ ನೆಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಗಾಳಿ ಗುಡುಗು ಮಿಶ್ರಿತ ಮಳೆಯ ಆರ್ಭಟಕ್ಕೆ ಹನುಮಂತ ಚಲವಾದಿ ಅವರ ಮನೆಯ ಮುಂದಿನ ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹಚ್ಚಿಕೊಂಡಿತು. ಸುಡುವ ಸಮಯದಲ್ಲಿ ಗ್ರಾಮಸ್ಥರು ಬಕೆಟ್ನಿಂದ ನೀರು ತಂದು ಹಾರಿಸಲು ಪ್ರಯತ್ನಿಸಿದರು. ನಮಸ್ಕಾರ. ಎಲ್ಲರಿಗೂ ಬಹಳಷ್ಟು ಖುಷಿಯ ವಿಷಯ ಅಂತ ಹೇಳ್ಬೋದು. ಇವತ್ತು ಈಗಾಗಲೇ ನಾವು 3 ದಿನ ಕೆಳಗಡೆ ಯುಗಾದಿ ಹಬ್ಬ, ಹೊಸ ವರ್ಷ ನಮ್ಮ ಹಿಂದೂ ಧರ್ಮದ ಸಾಂಕೇತಿಕವಾಗಿ ಇವತ್ತು ಹೊಸ ವರ್ಷ ಆಚರಣೆ ಮಾಡಿದ್ವಿ. ಇವತ್ತು ಭಾಳಷ್ಟು ಬಿಸಿಲಿನ ತಾಪಮಾನ ಇರೋದರಿಂದ ಇವತ್ತು ಭಾಳಷ್ಟು ನಮಗೆ ಸಂತೋಷದ ವಿಷಯ, ಹಬ್ಬದ ಆಚರಣೆ ಅಂತ ಹೇಳ್ಬೋದು. ಇವತ್ತು ಎಷ್ಟು 45-46 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಸುಂದರವಾಗಿ ತಂಪು ಕೊಡ್ತಾ ಇದೆ ಮಳೆರಾಯ. ಈ ಮಳೆರಾಯನ ಆಶೀರ್ವಾದದಿಂದ ಇವತ್ತು ಗಿಡ ಮರಗಳೆಲ್ಲ ಕುಡಿದು ಕುಪ್ಪಳಿಸ್ತಾ ಇದೆ. ಪ್ರತಿಯೊಬ್ಬರಲ್ಲಿ ಇವತ್ತು ಹರ್ಷದ ಮನೋರಂಜನೆ ಮಾಡಲು ಎಲ್ಲರೂ ಕೂಡ ಬಿಸಿಲಿನ ತಾಪಮಾನದಲ್ಲಿ ಬೇಸತ್ತು ಎಲ್ಲಿ ಗಿಡಗಳಿದ್ದಾವೆ ಅಲ್ಲಿ ಹೋಗಿ ನೆರಳಲ್ಲಿ ನಿಲ್ಲುವಂಥ ಇವತ್ತು ಸ್ಥಳ ಇತ್ತು ಗಿಡ ಮರಗಳಲ್ಲಿ. ಅಂತಹ ಜೊತೆಯಲ್ಲಿ ಇವತ್ತು ಭಾಳಷ್ಟು ಖುಷಿ ಸಂಗತಿ ಅಂತ ಹೇಳ್ಬೋದು. ಇವತ್ತು ಮಳೆರಾಯ ಆಗಮನ ಮಾಡಿದ್ದಾನೆ. ಈ ಮಳೆರಾಯ ಆಗಮನ ಭಾಳಷ್ಟು ಎಲ್ಲ ಗಿಡ ಮರಗಳ ಹರ್ಷದಿಂದ ನಗುಮುಖದಂತೆ ಹೊಳಪ ನೀಡ್ತದೆ ಅಂತ ಗಿಡ ಮರಗಳು. ನಮಗೆ ಕೂಡ ಭಾಳಷ್ಟು ಖುಷಿ ಆಗ್ತಾ ಇದೆ. ಇವತ್ತು 45-46 ಡಿಗ್ರಿ ಇರುವಂಥ ಇವತ್ತು ಬಿಸಿಲನ್ನು ಇವತ್ತು ಮಳೆರಾಯ ಬಂದರಿಂದ ತಂಪಾಗಿ ಕಾಣ್ತಾ ಇದೆ. ಜೈ ವೃಕ್ಷ ಮಾತೆ, ಜೈ ಮಳೆರಾಯ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸವಗೌಡ ಬಾದರ್ಲಿಯವರು ನಗರದ ತಮ್ಮ ಜನಸ್ಪಂದನ ಕಾರ್ಯಾಲಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಮುಂಚೂಣಿ ಘಟಕದ ಮುಖಂಡರ ಸಭೆ ನಡೆಯಿತು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸವಗೌಡ ಬಾದರ್ಲಿಯವರು, ಲೋಕಸಭೆ ಚುನಾವಣೆಯ ಮತದಾನ ಇನ್ನೇನು ಸಮೀಪಿಸುತ್ತಿದೆ. ಪಕ್ಷದ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಅವರ ಗೆಲುವಿಗಾಗಿ ನಾವೆಲ್ಲರೂ ಸೇರಿ ಶ್ರದ್ಧೆ, ಭಕ್ತಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಅವಿರತವಾಗಿ ಕಾರ್ಯಪ್ರಬುದ್ಧರಾಗಿ ಶ್ರಮಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ ರಾಗಲ್ಪರ್ವಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಇದ್ದರು. ಮುಖ್ಯಾಂಶಗಳು: ಸಾಮಾಜಿಕ ನ್ಯಾಯ ಕಡೆಗಣಿಸಿ ಬಿಜೆಪಿ ಅಧಿಕಾರ ನಡೆಸುತ್ತಿದೆ, ಶಾಸಕ ಹಂಪನಗೌಡ ಬಾದರ್ಲಿ ವಾಗ್ದಾಳಿ. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆಯಿಂದ ಬಿಜೆಪಿ ಸೋಲಿಸಿ ಭಾರತ ಉಳಿಸಿ ಮತದಾನ ಜಾಗೃತಿ ಅಭಿಯಾನ. 371J ಕಲಂ ರದ್ದುಪಡಿಸಿದರೆ ಉಗ್ರ ಹೋರಾಟ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ. ಸಿಂಧನೂರಿನಲ್ಲಿ ಮಳೆ, ತಂಪಾದ ವಾತಾವರಣ, ವಿರುಪಾಪುರ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು. ಜನಸ್ಪಂದನ ಕಾರ್ಯಾಲಯದಲ್ಲಿ ಕಾರ್ಯಕರ್ತರ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ.